ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂತ್ರಸ್ತೆಯಿಂದ ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ದಾಖಲು. ವಿಕಾಸಸೌಧದ ಸಚಿವರ ಕಚೇರಿ, ಸರ್ಕಾರಿ ಕಾರು, ಜೆಪಿ ಪಾರ್ಕ್ ಗೋಡೌನ್ನಲ್ಲಿ ಅತ್ಯಾಚಾರ ಎಸಗಿರೋದಾಗಿ ಹೇಳಿಕೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತೋಟಗಾರಿಕಾ ಸಚಿವರಾಗಿದ್ದ ಮುನಿರತ್ನ ವಿಕಾಸಸೌಧದಲ್ಲಿ ಮುನಿರತ್ನರಿಗೆ ಹಂಚಿಕೆಯಾಗಿದ್ದ ಸಚಿವರ ಕಚೇರಿಯಲ್ಲಿಯೂ ಕೂಡ ಅತ್ಯಾಚಾರ ಎಸಗಿರೋದಾಗಿ ಹೇಳಿಕೆ. ಮಾಜಿ ಶಾಸಕರು ಹಾಗೂ ಸರ್ಕಾರಿ ಅಧಿಕಾರಿಗಳ ಫೋಟೋ, ವಿಡಿಯೋ ನನ್ನಿಂದ ಸಂಗ್ರಹಿಸಿ ಬ್ಲಾಕ್ಮೇಲ್ ಮಾಡಿದ್ರು. ಕೋವಿಡ್ ಸಮಯದಲ್ಲಿ ಮಹಿಳಾ ಕಾರ್ಪೊರೇಟರ್ಗೆ 5,000 ಮಾಸ್ಕ್ ಹಂಚಲು ಕೊಟ್ಟಿದೆ. ಈ ವೇಳೆ ಮುನಿರತ್ನ ನನ್ನನ್ನ ಕರೆದು ಪರೀಕ್ಷೆ ಮಾಡಿಕೊಂಡ್ರು. ನಂತರ ವಾಟ್ಸಪ್ ಕಾಲ್, ವಿಡಿಯೋ ಕಾಲ್ ಮಾಡ್ತಾ ಇದ್ರು. ಒಮ್ಮೆ ಸ್ನಾನ ಮಾಡುವಾಗ ಕಾಲ್ ಮಾಡಿದ್ರು. ಕಾಲ್ ರಿಸೀವ್ ಮಾಡದಿದ್ದಾಗ ಗೋಡೌನ್ಗೆ ಬರುವಂತೆ ತಿಳಿಸಿದ್ರು. 2020ರ ಏಪ್ರಿಲ್ನಲ್ಲಿ ಗೋಡೌನ್ಗೆ ಹೋದಾಗ ಜುಟ್ಟು ಹಿಡಿದು ಎಳೆದು ಅತ್ಯಾಚಾರ ಮಾಡಿದ್ರು. ಇದಾದ ನಂತರ 2 ದಿನಗಳ ನನ್ನ ಮೇಲೆ ಅತ್ಯಾಚಾರ ಮಾಡಿದ ವಿಡಿಯೋ ಕಳಿಸಿ ಬ್ಲಾಕ್ಮೇಲ್ ಮಾಡಿದ್ರು. ಮಹಿಳಾ ಕಾರ್ಪೊರೇಟರ್ ಪತಿ ಬೇರೆ ಹೆಂಗಸರ ಜೊತೆಗಿನ ವಿಡಿಯೋ ಮಾಡಿಕೊಡುವಂತೆ ಬ್ಲಾಕ್ಮೇಲ್ ಮಾಡಿದ್ರು. ಆ ವಿಡಿಯೋ ಮಾಡಲು ನನ್ನೊಂದಿಗೆ HIV ಸೋಂಕಿತ ಮಹಿಳೆಯನ್ನು ಕೂಡ ಕಳಿಸಿದ್ರು. ಆ ವಿಡಿಯೋ ಚಿತ್ರೀಕರಿಸಲಿಕ್ಕೆ ನನ್ನಿಂದ ಹಾಗೂ ಆಕೆಯಿಂದ ಮೊಬೈಲ್ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡಿಸಿದ್ರು. ಬಳಿಕ ಆ ವಿಡಿಯೋಗಳನ್ನ ಶಾಸಕರ ಸಹೋದರ ಸುಧಾಕರ್ಗೆ ಕಳುಹಿಸಲಾಗಿದೆ. ಆ ವಿಡಿಯೋದಲ್ಲಿ ಕಾರ್ಪೊರೇಟರ್ ಪತಿ ಮುಖ ಸರಿಯಾಗಿ ಕಾಣ್ತಾ ಇಲ್ಲ ಅಂತ ಶಾಸಕರು ಹೇಳಿದ್ರು. ಮತ್ತೊಂದು ವಿಡಿಯೋ ಮಾಡಲು 3 ಜನ ಯುವತಿಯರೊಡನೆ ಸುಧಾಕರ್ ಹಿಡನ್ ಕ್ಯಾಮೆರಾ ಫಿಕ್ಸ್ ಮಾಡಿಸಿದ್ರು. ನಂತರ ನನ್ನನ್ನು ಬ್ಲಾಕ್ಮೇಲ್ ಮಾಡಿ ಸ್ಥಳೀಯ ಮುಖಂಡರೊಬ್ಬರ ಜೊತೆ ಮಲಗುವಂತೆ ಮಾಡಿದ್ರು. ನನ್ನ ಹಾಗೂ ಆತನ ವಿಡಿಯೋವನ್ನ ಸುಧಾಕರ್ ತೆಗೆದುಕೊಂಡಿದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.